ನರೇಂದ್ರ ಮೋದಿ ಅವರಿಗೆ ನಿಮಗೆ ಮುಂಬರುವಂತಹ ಲೋಕಸಭಾ ಚುನಾವಣೆಯ ಹುಡುಗಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಮಾವೇಶದ ಅಧ್ಯಕ್ಷತೆ ವಹಿಸಿದಂತ ಮಂಡಲದ ಅಧ್ಯಕ್ಷರಾದಂಥ ಸೋದರ ಪ್ರಭು ನಾಗರಾಳ್ ಅವರೇ, ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ಡಾಕ್ಟರ್ ಸಿದ್ದು ಪಾಟೀಲ್ ಅವರೇ, ಹುಡುಗಿ ಗ್ರಾಮದ ಸುಪುತ್ರರು ಆತ್ಮೀಯರು ಜಿಲ್ಲಾಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಮಹಾದೇವ್ ಅವರೇ, ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಬಸವರಾಜ ಆರ್ಯ ಅವರೇ, ಹನುಮಂತ ಪಾಟೀಲ್, ಮಲ್ಲಿಕಾರ್ಜುನ್ ಕುಂಬಾರ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾದಂಥ ಶಿವರಾಮ ಮಠಾಳ್ಕರ್ ಅವರೇ, ಜನತಾದಳದ ಯುವ ಕಾರ್ಯದರ್ಶಿಗಳಾದಂಥ ವಿನಯ್ ಅವರೇ, ಸಂತೋಷ್ ಪಾಟೀಲ್ ಅವರೇ, ಅಶೋಕ್ ಅಬ್ರಾಣಿ ಅವರೇ, ಕಿರಣ್ ವಕೀಲ್ ಅವರೇ, ಅಶೋಕ್ ಹರಟ್ಮಲ್ ಅವರೇ ಹಾಗೂ ಸಮಸ್ತ ಭಾರತೀಯ ಜನತಾ ಪಕ್ಷದ ಮುಖಂಡರೇ, ಪ್ರತಿಯೊಂದು ಊರಿನಿಂದ ಬಂದಿದಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ ರಕ್ಷಣೆ ಕಾಯುವಂತ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ 140 ಕೋಟಿ ಜನರ ಹಿತರಕ್ಷಣೆಯನ್ನು ಮಾಡುವಂತ ಚುನಾವಣೆ. ಲೋಕಸಭಾ ಚುನಾವಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಯಾವ ಸ್ಥಾನದಲ್ಲಿ ಕೊಂಡ್ಕೊಂಡು ಹೋಗಬೇಕನ್ನುವಂತ ಚುನಾವಣೆ. ಆದರೆ ಕಳೆದ 75 ವರ್ಷಗಳಲ್ಲಿ ದೇಶದ ಜನರ ದುರ್ದೈವ, ಕಾಂಗ್ರೆಸ್ ಪಕ್ಷ 60 ವರ್ಷಕ್ಕೂ ಹೆಚ್ಚು ಕಾಲ ದೇಶದವನು ದುರಾಡಳಿತವನ್ನು ಪಡೆದಿದ್ದಕ್ಕಾಗಿ ಎಂದೂ ಕಾಂಗ್ರೆಸ್ ದೇಶದ ಚುನಾವಣೆ ಅನ್ನುವಂತ ಬಿಂಬಿಸಲೇ ಇಲ್ಲ. ಕೇವಲ ಕಾಂಗ್ರೆಸ್ ಹಣದ ಬಲದ ಮೇಲೆ, ತೋಳಬಲದ ಮೇಲೆ, ಜಾತಿಗಳ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ಜಾತಿ ಮಧ್ಯದಲ್ಲಿ ಜಗಳವನ್ನು ಹಚ್ಚಿ ಚುನಾವಣೆಯನ್ನು ಎದುರಿಸಿ 60 ವರ್ಷಗಳ ಕಾಲ ದೇಶದಲ್ಲಿ ದುರಾಡಳಿತವನ್ನು ಕೊಡ್ತು. ನಿಮಗೆ ಕೇವಲ ಒಂದು 10 ವರ್ಷದ ದುರಾಡಳಿತವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. 2004ರಿಂದ 2014ರವರೆಗೆ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನುವುದನ್ನು ಸ್ವಲ್ಪ ನಾವೆಲ್ಲರೂ ನೆನಪಿಸ್ಕೊಳ್ಳೋಣ. ಆ ಒಂದು 10 ವರ್ಷದ ಕಾರ್ಯಕಾಲದಲ್ಲಿ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ಓದುತ್ತಾ ಇರೋದು ಏನಂದ್ರೆ, ಕೇಂದ್ರ ಸರ್ಕಾರದಲ್ಲಿ ಆ ಘೋಟಾಳ ಆಯಿತು, ಈ ಭ್ರಷ್ಟಾಚಾರ ಆಯಿತು. ಬರೀ ದಿನನಿತ್ಯ ಸುದ್ದಿ ನೋಡಿದ್ರೆ ಸುಮಾರು 10 ವರ್ಷದ ಕಾಲದಲ್ಲಿ 12 ಲಕ್ಷ ಕೋಟಿಯ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರ ಲೂಟಿಯನ್ನು ಮಾಡಿದೆ ದೇಶದ. ಅಷ್ಟೇ ಅಲ್ಲ, ಬ್ಯಾಂಕಿನವರಿಗೆ ನಮ್ಮ ಠೇವಣಿ ಇಟ್ಟಿದಂತ ಹಣವನ್ನ ಫೋನ್ ಮುಖಾಂತರ ಸಾಲವನ್ನ ಕೊಡಿಸಿ ಬ್ಯಾಂಕ್ಗಳನ್ನ ದಿವಾಳಿಯನ್ನ ಆಗಿದ್ದು. ಸಾಲ ತಗೊಂಡವರು ಯಾರೂ ಇಲ್ಲ. ಎಲ್ಲ ಕಾಂಗ್ರೆಸ್ನ ಉದ್ಯೋಗಪತಿಗಳು ಅವರ ಹತ್ರ ಕಿಕ್ ಬ್ಯಾಕ್ಗಳನ್ನು ಪಡೆದು ಸಾಲವನ್ನು ಕೊಟ್ಟರು. ಅಷ್ಟೇ ಅಲ್ಲ, ಆ ಒಂದು 10 ವರ್ಷದಲ್ಲಿ ಕರೆಂಟಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಸ್ವಲ್ಪ ನೆನಪಿಸ್ಕೊಳ್ಳಿ. ಇಡೀ ದೇಶದಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ನಿಮಗೆ 4-5 ತಾಸು ಕೂಡ ಕರೆಂಟ್ ಸಿಗ್ತಿರಲಿಲ್ಲ. ಆದರೆ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಗ್ರಾಮೀಣ ಭಾಗದಲ್ಲಿ 23 ತಾಸು ಕರೆಂಟ್ ಅನ್ನು ಸಿಗ್ತದೆ. ಅವತ್ತು ಕರೆಂಟ್ ಉತ್ಪಾದನೆ ಕಡಿಮೆ ಇತ್ತು. ಈಗ ಭಾರತದಲ್ಲಿ ಕರೆಂಟಿನ ಉತ್ಪಾದನೆ ಹೆಚ್ಚಾಗಿದೆ.
ದಿನನಿತ್ಯ ಪತ್ರಿಕೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ವರ್ಷಗಳ ಕಾಲದಲ್ಲಿ ಅಲ್ಲೇ ಬಾಂಬ್ ಬ್ಲಾಸ್ಟ್ ಆಯಿತು, ಆತಂಕವಾದಿಗಳು ಇಲ್ಲಿ ಜನರಿಗೆ ಹೊಡೆದರು, ನಕ್ಸಲ್ವಾದಿಗಳು ಇಲ್ಲಿ ಬಾಂಬ್ ಮಾಡಿದ್ರು, ಇಲ್ಲಿ ಜನರನ್ನು ಕೊಂದರು, ಅಮಾಯಕರನ್ನ ಕೊಂದರು. ಕೇವಲ ಸಾವಿನ ಸುದ್ದಿಗಳು ಎಲ್ಲಿ ನೋಡಿದಲ್ಲಿ ಕರ್ಫ್ಯೂಗಳ ಸುದ್ದಿಗಳೇ. ಈ ಎಲ್ಲ ಒಂದು ಪರಿಸ್ಥಿತಿಯಿಂದ ದೇಶದಲ್ಲಿ ಒಂದು ಉದಾಸೀನ ಭಾವನೆಯನ್ನ ಹುಟ್ಟುಕೊಂಡಿತು. ದೇಶದ ಜನರಲ್ಲಿ ಒಂದು ಭವಿಷ್ಯದ ಆತಂಕವನ್ನ ಸೃಷ್ಟಿಯಾಯಿತು. ದೇಶದ ಜನರಲ್ಲಿ ಒಂದು ಆಶಾಭಾವನೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಹೋಯಿತು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಆದಮೇಲೆ ಇಡೀ ದೇಶದ ಜನರಲ್ಲಿ ಒಂದು ಚೈತನ್ಯವನ್ನು ಹುಟ್ಟಿಕೊಂಡಿತ್ತು, ಒಂದು ಒಳ್ಳೆ ಆಶಾಭಾವನೆ ಹುಟ್ಟಿಕೊಂಡಿತ್ತು. ಪ್ರಧಾನಮಂತ್ರಿ ಅಭ್ಯರ್ಥಿ ಆದಂತಹ ನರೇಂದ್ರ ಮೋದಿಯವರು ದೇಶದ ಮೂಲೆ ಮೂಲೆಯಲ್ಲಿ 9 ತಿಂಗಳ ಕಾಲ 444 ಸಭೆಗಳನ್ನು ಮಾಡಿ ದೇಶದ 125 ಕೋಟಿ ಜನರ ವಿಶ್ವಾಸವನ್ನು ಪಡೆದುಕೊಂಡು 2014ರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಜನರ ಆಶೀರ್ವಾದವನ್ನು ಪಡೆದರು. ನಾನು ಕೂಡ 14ರ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದದಿಂದ MP ಆದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನರೇಂದ್ರ ಮೋದಿಯವರು 12 ವರ್ಷ ಸುದೀರ್ಘ ಗುಜರಾತ್ ಮುಖ್ಯಮಂತ್ರಿಯ ಅನುಭವವನ್ನು ಪಡೆದಿರುವಂತಹ ವ್ಯಕ್ತಿ. ಜನರ ಆಶೀರ್ವಾದವನ್ನು ಪಡೆದ ಮೇಲೆ ಮೋದಿಯವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ, ದೇಶವನ್ನು ಉದ್ದೇಶಿಸಿ ಮಾತಾಡ್ತಿರುವ ಸಂದರ್ಭದಲ್ಲಿ ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂಥ ಸರ್ಕಾರ, ನನ್ನ ಸರ್ಕಾರ ರೈತರಿಗೆ ಸಮರ್ಪಿತವಾದಂಥ ಸರ್ಕಾರ, ನನ್ನ ಸರ್ಕಾರ ಮಹಿಳೆಯರಿಗೆ ಸಮರ್ಪಿತವಾದಂಥ ಸರ್ಕಾರ, ನನ್ನ ಸರ್ಕಾರ ಯುವಕರಿಗೆ ಸಮರ್ಪಿತವಾದಂಥ ಸರ್ಕಾರ, ನನ್ನ ಸರ್ಕಾರ ದೀನ, ದಲಿತ, ವಂಚಿತ, ಹಿಂದುಳಿದಂತ ಎಲ್ಲ ವರ್ಗದವರಿಗೆ ಸಮರ್ಪಿತವಾದ ಸರ್ಕಾರ ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟು 10 ವರ್ಷದಲ್ಲಿ ನೂರಾರು ಯೋಜನೆಗಳನ್ನು, ಹಿಂದೆ ಕಾಂಗ್ರೆಸ್ ಸರ್ಕಾರ 60 ವರ್ಷಗಳಲ್ಲಿ ಮಾಡಿದಂತದಕ್ಕಿಂತ ಜಾಸ್ತಿ ಯೋಜನೆಗಳನ್ನು ಕೊಟ್ಟು, ಅಷ್ಟೇ ಅಲ್ಲ, ಯೋಜನೆಗಳ ರೂಪಿಸುವುದಷ್ಟೇ ಅಲ್ಲ, ಅಧಿಕಾರಿ ವರ್ಗದವರನ್ನ ಗುರಿಯನ್ನ ಕೊಟ್ಟು 10 ವರ್ಷದಲ್ಲಿ 100% ಯೋಜನೆಗಳ ಲಾಭಗಳನ್ನು ಲಾಭಾರ್ಥಿಗಳಿಗೆ ಮುಟ್ಟಿಸಿದ್ದೀವಿ. ಇವತ್ತು ದೇಶದಲ್ಲಿ 81 ಕೋಟಿ ಜನ ನರೇಂದ್ರ ಮೋದಿಯವರ ಸರ್ಕಾರದ ಲಾಭಗಳನ್ನು ಪಡೆದಂತ ಲಾಭಾರ್ಥಿಗಳಿದ್ದಾರೆ. ಇವತ್ತು ಯಾವುದೇ ಮನೆಯಲ್ಲಿ ಹೋಗಿ ನೀವು ಕೇಳಿ 4ಕ್ಕೂ ಹೆಚ್ಚು ಲಾಭಗಳನ್ನು ಪಡೆದಂತ ಲಾಭಾರ್ಥಿಗಳಿದ್ದಾರೆ ಬಂಧುಗಳು. ಆ ಲಾಭಗಳನ್ನು ಪಡೆದು ದೇಶದಲ್ಲಿ ಬಡವರು, ಬಡತನ ರೇಖೆ ಕೆಳಗಿದ್ದಂತ 25 ಕೋಟಿ ಜನ ಬಡತನದ ರೇಖೆಗೆ ಮೇಲೆ ಬಂದಿದ್ದಾರೆ. ಇವತ್ತ ಈ ಕೀರ್ತಿಯನ್ನ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಹೋಗ್ತದೆ. ಇನ್ನು 25 ಕೋಟಿ ಬಡವರಿಗೆ BPL ಅವರಿಗೆ ಸಿಗ್ತಿರುವಂತ ಎಲ್ಲಾ ಸವಲತ್ತುಗಳನ್ನು ಮತ್ತೆ ನಾವು ಮುಂದುವರಿಸಿದ್ದೀವಿ. ಕಾಂಗ್ರೆಸ್ ಅನ್ನ ಕೇಳಿದ್ರು 25 ಕೋಟಿ ಬಡವರನ್ನ BPL ನಿಂದ ಎತ್ತಿ ಮೇಲೆ ಎತ್ತಿದ್ರು ಅಂತ ಹೇಳ್ತೀರಿ. ಆದ್ರೆ ಮತ್ತೆ ಅವರಿಗೆ ನೀವು ಯಾಕೆ ಸವಲತ್ತನ್ನ ಕೊಡ್ತಾ ಇದ್ದೀನಿ ಅಂತ. ಕಾಂಗ್ರೆಸ್ಸಿನವರು ಎಷ್ಟು ಕೆಟ್ಟ ಬುದ್ಧಿ ಇದೆ ಅನ್ನುವಂಥದ್ದು ಇದು ಒಂದು ಉದಾಹರಣೆ ಸಾಕು ನಿಮಗೆ. ಹೀಗೆ BPL ಗಿಂತ ಮೇಲೆ APL ಬಂದಿದ್ದಾರೆ. ಇನ್ನೂ ಅವರಿಗೆ ಶಕ್ತಿ ತುಂಬಿದಾಗ ಮಾತ್ರ ಅವರು ಆರ್ಥಿಕವಾಗಿ ಸಶಕ್ತ ಆಗ್ತಾರೆ. ಕಾಂಗ್ರೆಸ್ಸಿನವರಿಗೆ ಅದು ಗೊತ್ತಿಲ್ಲ. ಕಾಂಗ್ರೆಸ್ಸಿನವರಿಗೆ ಕೇವಲ ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಿಗೆ ಬರುವುದು ಮಾತ್ರ ಗೊತ್ತಿದೆ ಬಂದವರು. ಆದರೆ ನರೇಂದ್ರ ಮೋದಿಯವರು ಮತ್ತೆ 25 ಕೋಟಿ ಜನರಿಗೆ ಅವರಿಗೆ ಸಿಗುವಂತ ಲಾಭಗಳನ್ನು ಮುಂದುವರಿಸಿದ್ದಾರೆ. ಮೋದಿಯವರು ಯಾವಾಗಲೂ ಹೇಳ್ತಾರೆ, ದೇಶದ 4 ವರ್ಗಗಳಿದ್ದಾವೆ, ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಅದು ಒಂದು ರೈತ ವರ್ಗ, ಒಂದು ಯುವ ವರ್ಗ, ಒಂದು ಮಹಿಳಾ ವರ್ಗ, ಒಂದು ಬಡತನದ ವರ್ಗ.
ಈ ವರ್ಗದವರಿಗೆ ಸರ್ಕಾರದ ಯೋಜನೆಗಳನ್ನು ಲಾಭಗಳನ್ನು ಮುಟ್ಟಿಸಿ ಆರ್ಥಿಕವಾಗಿ ಸಬಲೀಕರಣಗೊಳಿಸಿದ್ರೆ ದೇಶ ಸಬಲೀಕರಣವಾಗ್ತದೆ ಅನ್ನುವಂಥದ್ದನ್ನು ವಿಶ್ವಾಸವನ್ನು ಹೊಂದಿದ್ದಾರೆ. ಬಂಧುಗಳೇ, ಕೆಲವು ಯೋಜನೆಗಳನ್ನು ನಾನು ನಿಮ್ಮ ಎದುರುಗಡೆ ಪ್ರಸ್ತಾಪವನ್ನು ಮಾಡ್ತೀನಿ. ಇವತ್ತು ದೇಶದ ರೈತರಿಗೆ 25 ಯೋಜನೆಗಳನ್ನು ಕೊಟ್ಟಿದ್ದೀವಿ. 25 ಯೋಜನೆಗಳು. ಮೋದಿಯವರು ಹೇಳಿದ್ರು 2014ರಲ್ಲಿ 2025ರವರೆಗೆ ನನ್ನ ದೇಶದ ರೈತರ ಆದಾಯವನ್ನು 2 ಪಟ್ಟು ಮಾಡ್ತೀವಿ ಅಂತ. ಇವತ್ತು ಕಾಂಗ್ರೆಸ್ಸಿನವರಿಗೆ ಹೇಳ್ತೀನಿ, ಕಿವಿಯನ್ನ ಕೊಟ್ಟು ಕೇಳಬೇಕು. ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಯೋಜನೆ ಪ್ರತಿ ವರ್ಷ 6,000 ರೂಪಾಯಿ ದೇಶದ 12 ಕೋಟಿ ರೈತರ ಖಾತೆಗೆ ನೇರವಾಗಿ ಹಣವನ್ನು ಕೊಡ್ತೀವಿ. ಕಾಂಗ್ರೆಸ್ಸಿನವರು ಬೊಬ್ಬೆ ಹಾಕ್ತಿದ್ರು 10 ವರ್ಷದ ಕಾಲದಲ್ಲಿ. ನಾವು ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ, ನಾವು ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ. 10 ವರ್ಷದಲ್ಲಿ ಕಾಂಗ್ರೆಸ್ ಸಾಲ ಮನ್ನಾ ಮಾಡಿರುವುದು ಕೇವಲ 3.5 ಕೋಟಿ ರೈತರ ಖಾತೆಗಳಲ್ಲಿ ಕೇವಲ 40,000 ಕೋಟಿ ಮಾತ್ರ. ಆ 3.5 ಕೋಟಿಯಲ್ಲೂ ಕೂಡ ಅನೇಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಸಿನ ದಲ್ಲಾಳಿಗಳು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿಕೊಂಡಿದ್ರು. ಆದರೆ ಮೋದಿಯವರು ಸಮ್ಮಾನ ನಿಧಿಯ ಮುಖಾಂತರ ಕೇವಲ 5 ವರ್ಷದಲ್ಲಿ 12 ಕೋಟಿ ರೈತರ ಖಾತೆಗೆ 2,80,000 ಕೋಟಿ ಹಣವನ್ನು ನೇರವಾಗಿ ಅವರ ಖಾತೆಗೆ ಜಮಾವಣೆ ಮಾಡಿದರು. ಇದು ತಾಕತ್ತು. ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಾನು ನನ್ನ ಜಿಲ್ಲೆಯ ರೈತರಿಗೆ ಅಭಿನಂದಿಸ್ತೇನೆ. ಕಳೆದ 9 ವರ್ಷಗಳಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೋಂದಣಿ ಮಾಡುವುದರಲ್ಲಿ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಕೇಂದ್ರ ಸರ್ಕಾರದಿಂದ ಪರಿಹಾರವನ್ನು ಸಿಗುವುದರಲ್ಲಿ ಕೂಡ ದೇಶದಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದಿದೆ. ಬಂದವರು ಈಗಾಗಲೇ 1,200 ಕೋಟಿಗೆ ಹೆಚ್ಚು ಹಣವನ್ನು 2,25,000 ರೈತರ ಖಾತೆಗೆ ಹಣವನ್ನು ಜಮಾ ಆಗಿದೆ. ಈ ವರ್ಷದ ಬೆಳೆ ನಷ್ಟವನ್ನ ಬರುವ 10-15 ದಿವಸಗಳಲ್ಲಿ ರೈತರ ಖಾತೆ ಹಣವನ್ನು ಜಮಾ ಆಗ್ತಿದೆ. ಇವತ್ತು ದೇಶದಲ್ಲಿ 10,000 FPOಗಳನ್ನು ನಿರ್ಮಾಣವನ್ನು ಆಗ್ತಾ ಇದ್ದಾವೆ. ನನ್ನ ಜಿಲ್ಲೆಯಲ್ಲಿ ಕೂಡ 100ಕ್ಕೂ ಹೆಚ್ಚು FPOಗಳು ಈಗಾಗಲೇ ಆರಂಭವನ್ನಾಗೊಂಡಿದೆ. ಆ FPOಗಳ ಮುಖಾಂತರ ರೈತ ಬೀಜ, ಗೊಬ್ಬರ, ಕೀಟನಾಶಕ ವಸ್ತುಗಳು, ಯಂತ್ರೋಪಕರಣಗಳು, ಟ್ರಾಕ್ಟರ್ಗಳು ಕಡಿಮೆ ದರದಲ್ಲಿ ಖರೀದಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಆ FPOಗಳಿಗೆ ಸರಳ ಬಡ್ಡಿಯಲ್ಲಿ ಸರಳ ಸಾಲವನ್ನು ಕೊಡುವಂತ ಯೋಜನೆಯನ್ನು ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಇವತ್ತು ರೈತ ಬೆಳೆದಂತ ಬೆಳೆಗಳನ್ನು ಉಗ್ರಾಣಗಳ ನಿರ್ಮಾಣವನ್ನು ಮಾಡಿದ್ವಿ, ಗೋಡನ್ಗಳ ನಿರ್ಮಾಣಗಳನ್ನು ಮಾಡಿದ್ವಿ. ರೈತ ಬೆಳೆದಂತ ಬೆಳೆಗಳನ್ನು ಕೇಂದ್ರ ಸರ್ಕಾರದಿಂದ ಖರೀದಿ ಕೇಂದ್ರಗಳ ಮುಖಾಂತರ ನಾವು ಖರೀದಿಯನ್ನು ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಕಳೆದ 10 ವರ್ಷದಲ್ಲಿ ಉದ್ದು ಇರ್ಬೋದು, ತೊಗರಿ ಇರ್ಬೋದು, ಸೋಯಾ ಇರ್ಬೋದು, ಹೆಸರಿರ್ಬೋದು, ಕಬ್ಬಿರ್ಬೋದು, ಎಲ್ಲದರ ಬೆಲೆ 3 ಪಟ್ಟು ಜಾಸ್ತಿ ಆಗಿದೆ. ಬಂಧುಗಳೇ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ ಡ್ರಿಪ್ ಇರಿಗೇಷನ್ಗೆ ಪೈಪ್ಗಳನ್ನು 90% ಸಬ್ಸಿಡಿ ಕೊಡ್ತಾ ಇರುವುದು ನರೇಂದ್ರ ಮೋದಿ ಅವರ ಸರ್ಕಾರ. ಇವತ್ತು ನಮ್ಮ ಜಿಲ್ಲೆ 1 ಡಿಸ್ಟ್ರಿಕ್ಟ್ 1 ಕ್ರಾಪ್ ಅನ್ನುವಂಥ ಯೋಜನೆಯ ಅಲ್ಲದಲ್ಲಿ ಇವತ್ತು ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ತಿದೆ ನಮ್ಮ ಜಿಲ್ಲೆ. ಹೀಗೆ ಹಲವಾರು ಯೋಜನೆಗಳನ್ನ ರೈತರಿಗೆ ಕೊಟ್ಟಿದ್ದೀವಿ. ಇವತ್ತು ಬಡವರಿಗೆ, ದೇಶದ ಬಡವನಿಗೆ ಸುಮಾರು 80 ಕೋಟಿ ಜನರಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮುಖಾಂತರ ರೇಷನ್ ಅನ್ನ 10 ವರ್ಷದಿಂದ ಪ್ರತಿ ತಿಂಗಳು ಬಡವರಿಗೆ ರೇಷನ್ ಸಿಗ್ತಿರುವುದು ನರೇಂದ್ರ ಮೋದಿ ಅವರ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರದಲ್ಲ. ಇವತ್ತು ಬಡವರಿಗೆ ಖಾತೆ ಇದ್ದಿಲ್ಲ ಬ್ಯಾಂಕಿನಲ್ಲಿ, ಕೇವಲ ಶ್ರೀಮಂತ ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಮೋದಿ ಅವರು ಹೇಳಿದ್ರು, ದೇಶದ ಪ್ರತಿಯೊಬ್ಬ ಬಡವ ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗಿಬೇಕು. ಬ್ಯಾಂಕಿನವರಿಗೆ ಟಾರ್ಗೆಟ್ ಕೊಟ್ಟರು. ಇಲ್ಲಿಯವರೆಗೆ 10 ವರ್ಷದಲ್ಲಿ 51 ಕೋಟಿ ಜನರ ಬಡವರ ಖಾತೆಯನ್ನು ಇವತ್ತು ಬ್ಯಾಂಕಿನಲ್ಲಿ ತೆಗೆಯಲಾಗಿದೆ. ಆ ಬ್ಯಾಂಕಿನ ಖಾತೆಯನ್ನು ತೆಗೆದಾಗ ಕಾಂಗ್ರೆಸ್ಸಿನವರು ಲೇವಡಿ ಮಾಡಿದ್ರು, ನಿಂದನೆ ಮಾಡಿದ್ರು.
ಬಡವರ ಹತ್ರ ಹಣ ಇರುವುದಿಲ್ಲ, ಬ್ಯಾಂಕ್ ಖಾತೆಗಳನ್ನ ತೆಗೆದು ಏನು ಮಾಡೋರಿದ್ದಾರೆ ಅಂತ ಅವ್ರಿಗೇನು ಗೊತ್ತು? ಬಡವರ ತಾಕತ್ತು. ದೇಶದ 51 ಕೋಟಿ ಜನ ಖಾತೆಯನ್ನು ತೆಗೆದು ಆ ಖಾತೆಯಲ್ಲಿ 2,05,000 ಕೋಟಿ ಹಣವನ್ನು ಠೇವಣಿಯಾಗಿಟ್ಟಿದ್ದಾರೆ, ಜಮಾ ಮಾಡಿದ್ದಾರೆ. ಇದು ನಮ್ಮ ದೇಶದ ಬಡವರ ತಾಕತ್ತು, ಉದಾರ ಹೃದಯ. ಈ ಖಾತೆಯನ್ನು ತೆಗೆದಿರೋ ಕಾರಣಕ್ಕಾಗಿ ನಮ್ಮ ರೈತರ ಖಾತೆಗೆ ನೇರವಾಗಿ ಹಣವನ್ನು ಬರ್ತಾ ಇದೆ. ಬಡವರ ಖಾತೆಗೆ ಅನೇಕ ಯೋಜನೆಗಳಿಂದ ಆ ಖಾತೆಗೆ ಹಣವನ್ನು ಬರ್ತಾ ಇದೆ. ಇವತ್ತು ಈ 51 ಕೋಟಿ ಬಡವರ ಖಾತೆಗಳಿಗೆ ಕಳೆದ 10 ವರ್ಷದಲ್ಲಿ ನೇರವಾಗಿ 34 ಲಕ್ಷ ಕೋಟಿ ಹಣವನ್ನ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಕಲ್ಪನೆ ಮಾಡಿ, 51 ಕೋಟಿ ಬಡವರ ಖಾತೆಗಳಲ್ಲಿ ನಾನಾ ಯೋಜನೆಗಳಲ್ಲಿ 10 ವರ್ಷದಲ್ಲಿ 34 ಲಕ್ಷ ಕೋಟಿ ಹಣವನ್ನ ನೇರವಾಗಿ ಅವರ ಖಾತೆಗೆ ಜಮಾ ಆಗಿದೆ. ಇದು ಪ್ರಧಾನಮಂತ್ರಿ ಜನಧನ ಯೋಜನೆ ತಾಕತ್ತು. ಸುಮಾರು 4 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸೋರುವಂತದ್ದನ್ನು ತಡೆಯಲಾಗಿದೆ. ಇದು ಜನಧನ ಖಾತೆಯ ತಾಕತ್ತು. ಇವತ್ತು ಬಡವರಿಗೆ, ದೇಶದ 55 ಕೋಟಿ ಬಡವರಿಗೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಪ್ರತಿ ವರ್ಷ 5 ಲಕ್ಷ ಆರೋಗ್ಯ ವಿಮೆಯನ್ನು ಕೊಟ್ಟಿರುವುದು ನರೇಂದ್ರ ಮೋದಿ ಅವರ ಸರ್ಕಾರ. ಆ ಒಂದು ಯೋಜನೆಯಲ್ಲಿ ನನ್ನ ಜಿಲ್ಲೆಯಲ್ಲಿ 8 ಲಕ್ಷಕ್ಕೂ ಹೆಚ್ಚು ಬಡವರು ಆಯುಷ್ಮಾನ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ. 1,35,000 ಬಡವರು ಆ ಆಯುಷ್ಮಾನ್ ಭಾರತದ ಕಾರ್ಡ್ ಮೇಲೆ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಸಾವಿರಾರು ಕೋಟಿ ಹಣವನ್ನು ನಮ್ಮ ಬಡವರ ಖರ್ಚಾಗುವುದನ್ನ ಇವತ್ತು ಉಳಿತಾಯವನ್ನಾಗಿದೆ. ಅಷ್ಟೇ ಅಲ್ಲ, ಬಡವರಿಗೆ ಇವತ್ತು ಉಜ್ವಲ ಯೋಜನೆ ಮುಖಾಂತರ ಬಡ ಹೆಣ್ಣು ಮಕ್ಕಳಿಗೆ, ನನ್ನ ಜಿಲ್ಲೆಯ ಮಾತ್ರ ಹೇಳ್ತೀನಿ, 3,65,000 ಹೆಣ್ಣು ಮಕ್ಕಳ ಮನೆಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೋವ್ಗಳನ್ನು ಕೊಟ್ಟಿದ್ದು ಯಾವುದರ ಸರ್ಕಾರ? ನರೇಂದ್ರ ಮೋದಿ ಸರ್ಕಾರ ಇದೆ. ಹೊಗೆ ಮುಕ್ತ ಮನೆ, ಅಡಿಗೆ ಮನೆ. ಅಷ್ಟೇ ಅಲ್ಲ, ಬಡ ಹೆಣ್ಣ ಮಕ್ಕಳ ಮನೆಯಲ್ಲಿ 3,85,000 ಮನೆಗಳಲ್ಲಿ ಶೌಚಾಲಯಗಳನ್ನು ಕಟ್ಟಿಸಿಕೊಟ್ಟಿದ್ದೀವಿ. ಬಡ ಹೆಣ್ಣು ಮಕ್ಕಳಿಗೆ ಮಾತೃವಂದನ ಯೋಜನೆ ಅಡಿಯಲ್ಲಿ ಗರ್ಭವತಿ ಮಹಿಳೆಯರಿಗೆ 5,000 ರೂಪಾಯಿ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಅವರಿಗೆ ಹಣವನ್ನು ಕೊಡ್ತೀವಿ. ಇವತ್ತು ಬಡವರ ಮನೆಗಳು ಕಾಂಗ್ರೆಸ್ ಸರ್ಕಾರ 10 ವರ್ಷದಲ್ಲಿ ಕೇವಲ 70 ಲಕ್ಷಗಳ ಮನೆಗಳು ಮಾತ್ರ ಕೊಟ್ಟಿದೆ ಇಡೀ ದೇಶದಲ್ಲಿ. ಮೋದಿಯವರ ಸರ್ಕಾರ ಅದೇ 10 ವರ್ಷದಲ್ಲಿ 4 ಕೋಟಿ ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದೀವಿ. ದೇಶದ ಪ್ರತಿಯೊಬ್ಬ ಬಡವನ ಮನೆಗಳಿಗೆ ಉಚಿತವಾಗಿ ಕರೆಂಟ್ ಕನೆಕ್ಷನ್ ಅನ್ನು ಕೊಟ್ಟಿದ್ದೀವಿ. ಒಂದೇ ಒಂದು ದೇಶದಲ್ಲಿ ಇವತ್ತು ಮನೆಗಳು ಕರೆಂಟ್ ಇಲ್ಲದಂತ ಮನೆ, ಎಂಥದ್ದು ಗುಡ್ಡುಗಾಡ ಪ್ರದೇಶಗಳಲ್ಲಿರಲಿ, ರೇಗಿಸ್ತಾನದಲ್ಲಿರಲಿ, ಒಂದೇ ಮನೆ ಇದ್ದಿದ್ರು ಕೂಡ ಸೋಲಾರ್ ಕನೆಕ್ಷನ್ ಅನ್ನು ಕೊಟ್ಟು ಆ ಮನೆಗೆ ಲೈಟ್ ಕನೆಕ್ಷನ್ ಅನ್ನು ಕೊಟ್ಟಿದ್ದಂತ ಕೀರ್ತಿ ಯಾವುದರ ಸರ್ಕಾರಕ್ಕಿದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರಕ್ಕಿದೆ. ಬಂದರು ಇವತ್ತು ನಮ್ಮ ರೈತರ ಹೊಲಗಳಿಗೆ ಸೋಲಾರ್ ಪಂಪ್ಗಳನ್ನ, ಇವತ್ತು ನಮ್ಮ ರೈತ ಊರ್ಜಾದಾತ ಆಗ್ಬೇಕನ್ನುವಂಥದ್ದನ್ನ 2 ಮೆಗಾವಾಟ್ ವರೆಗೆ ತನ್ನ ಹೊಲದಲ್ಲಿ ಸೋಲಾರ್ ಪಾರ್ಕ್ ಅನ್ನು ಮಾಡಿಕೊಂಡು ತಾನು ಬಳಕೆ ಮಾಡ್ಕೋಬೇಕು ಮತ್ತು ಸರ್ಕಾರಕ್ಕೆ ಬಳಕೆ ಮಾಡಬೇಕು, ಲಾಭವನ್ನು ಪಡೆಯಬೇಕಂತ ಯೋಜನೆಯನ್ನು ಕೊಟ್ಟಿದೆ. ಇವತ್ತು ಯುವಕರಿಗೆ, ದೇಶದ ಯುವಕರೇ ನಮ್ಮ ದೇಶದ ಆಸ್ತಿ, ಅವರೇ ಭವ್ಯ ಭಾರತದ ಕನಸುಗಾರರು ಮತ್ತು ಅವರೇ ನಮ್ಮ ಶಕ್ತಿ. ಅಂತಹ ಯುವಕರಿಗೆ, ಸಣ್ಣ ಹುಡುಗರು ಹಿಡ್ಕೊಂಡು ಖೇಲೋ ಇಂಡಿಯಾ ಒಂದು ಹುಡುಗಿಯ ಗ್ರಾಮದಲ್ಲಿ ಆ ಯುವಕರನ್ನ ಆಟ ಪಾಠಗಳ ಕಲಿಸಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ಮಟ್ಟದ ಒಯ್ಯುವಂತ ಖೇಲೋ ಇಂಡಿಯಾ ಇವತ್ತು ನಮ್ಮ ಯುವ ಮಿತ್ರರಿಗಿದೆ. ಅಷ್ಟೇ ಅಲ್ಲ, ಯುವಕರಿಗೆ ಸರಳ ಬಡ್ಡಿಯಲ್ಲಿ
ಉದ್ಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ಮುದ್ರಾ ಯೋಜನೆ ಮುಖಾಂತರ ಸ್ಟಾರ್ಟ್ಅಪ್ಗಳು ಕೇವಲ 385 ಮಾತ್ರ ಇದ್ದು 2014ಕ್ಕಿಂತ ಮುಂಚೆ. ಈ ಒಂದು 10 ವರ್ಷದಲ್ಲಿ ಇವಾಗ 1,25,000 ಸ್ಟಾರ್ಟ್ಅಪ್ಗಳು ಮುದ್ರಾ ಯೋಜನೆ ಮುಖಾಂತರ ಸಾಲಗಳನ್ನು ಪಡೆದು ಸ್ವತಃ ಉದ್ಯಮಿಗಳಾಗಿದ್ದಾರೆ. ಕಾಂಗ್ರೆಸ್ನವರು ಬೊಟ್ಟೆ ಹಾಕ್ತಿದ್ರೆ ಮೋದಿಯವರು 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅನ್ನುವಂಥದ್ದನ್ನ ಮೂರ್ಖ ಕಾಂಗ್ರೆಸ್ಸಿಗೆ 2 ಕೋಟಿ ಅಂದ್ರೆ 10 ವರ್ಷದಲ್ಲಿ 20 ಕೋಟಿ ಮಾತ್ರ ಆಯ್ತಿತ್ತು. ನಾವು 10 ವರ್ಷದಲ್ಲಿ 54 ಕೋಟಿ ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡಿದ್ದೀವಿ. 45 ಕೋಟಿ ಮುದ್ರಾ ಯೋಜನೆ ಮುಖಾಂತರ 27 ಲಕ್ಷ ಕೋಟಿ ಹಣವನ್ನು ಸಾಲವನ್ನು ಕೊಟ್ಟಿದೆ. ಅದರಲ್ಲಿ 70% ಹೆಣ್ಮಕ್ಳಿದ್ದಾರೆ. ಸ್ವತಃ ಉದ್ಯೋಗವನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ. ಒಬ್ಬೊಬ್ಬರು ಮತ್ತೆ ನಿರುದ್ಯೋಗಿಗಳಿಗೆ 1-2 ಉದ್ಯೋಗವನ್ನು ಕೊಡ್ತಾ ಇದ್ದಾರೆ ಬಂಧುಗಳು. ಅಷ್ಟೇ ಅಲ್ಲ, ಅಸಂಘಟಿತ ಕ್ಷೇತ್ರದಲ್ಲಿ 6 ಕೋಟಿಗೂ ಹೆಚ್ಚು ಹೊಸ ನೌಕರಿಗಳನ್ನ ನೋಂದಣಿಯನ್ನು ಮಾಡಿಸಿಕೊಂಡಿದ್ದಾರೆ EPF ಮುಖಾಂತರ. ಅಷ್ಟೇ ಅಲ್ಲ, 1,80,000 ಲಕ್ಷ ಕೌಶಲ್ಯ ಅಭಿವೃದ್ಧಿ ಮುಖಾಂತರ ಟ್ರೈನಿಂಗ್ ಅನ್ನು ಕೊಟ್ಟು ನೌಕರಿಗಳನ್ನು ಹೆಚ್ಚಿಸಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ 10 ಹಲವಾರು ಇಲಾಖೆಗಳಲ್ಲಿ ಕೇವಲ 10 ತಿಂಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಕರನ್ನ ಉದ್ಯೋಗವನ್ನು ಕೊಟ್ಟಿದ್ದೀವಿ. ಇವತ್ತು ದೇಶದಲ್ಲಿ ಆ ಕಾರಣಕ್ಕೆ ಅರ್ಥವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ. ಇವತ್ತು 2014ಕ್ಕಿಂತ ಮುಂಚೆ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಆದಾಯ ಕೇವಲ 74,000 ಮಾತ್ರ ಇತ್ತು. ಇವಾಗ ಹೆಚ್ಚು ಕಡಿಮೆ ಮಾರ್ಚಿನಲ್ಲಿ 2 ಲಕ್ಷ ಆದಾಯವನ್ನು ಹೆಚ್ಚಾಗಿದೆ. ಅಂದ್ರೆ ಹೆಚ್ಚು ಕಡಿಮೆ 3 ಪಟ್ಟು. ಕಾರಣ ಮೋದಿ ಸರ್ಕಾರದ ಯೋಜನೆಗಳ ಲಾಭಗಳನ್ನು ಪಡೆದಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಭಗವಂತ 10 ವರ್ಷ ಇದ್ದು ಈ ಕ್ಷೇತ್ರದ ಸಂಸದನಾಗಿ ಇವರ ಕೊಡುಗೆ ಶೂನ್ಯ ಇದೆ. ಇವರ ಸಾಧನೆ ಶೂನ್ಯ ಇದೆ. ಎಲ್ಲ ಯೋಜನೆಗಳ ಲಾಭಗಳನ್ನು ತರಿಸಿಕೊಂಡಿದ್ದ ಸಾಧನೆಗಳಲ್ವ ಈಶ್ವರ್ ಖಂಡ್ರೆ ಅವರೇ? ಹಾಗಾದ್ರೆ 65 ವರ್ಷದಲ್ಲಿ ಯಾವ ಪುರುಷಾರ್ಥತೆಗೆ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡಿದ್ರಿ? ಜಿಲ್ಲೆಯಲ್ಲಿ ನಾನು ನಿಮ್ಮ ಆಶೀರ್ವಾದದಿಂದ MP ಆಗಲಿಕ್ಕಿಂತ ಮುಂಚೆ ಕೇವಲ ಒಂದೊಂದು ರಾಷ್ಟ್ರೀಯ ಹೆದ್ದಾರಿಗಿತ್ತು. ಇವತ್ತು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ. 6 ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು ಪೂರ್ಣಗೊಂಡಿದೆ. 6 ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು DPR ಮತ್ತು ಟೆಂಡರ್ ಸ್ಟೇಜ್ನಲ್ಲಿದ್ದಾರೆ. ಕೇಳಬೇಕು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೋಗಿ ನಿಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಹೇಳಬೇಕು, ತಾವುಗಳು ಕೂಡ ನಿಮ್ಮ ಊರಿನಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಂಧುಗಳು. ಅಷ್ಟೇ ಅಲ್ಲ, ಬೀದರ್ನಿಂದ 13 ಹೊಸ ರೈಲ್ವೆಗಳನ್ನು ಅನೇಕ ಪಟ್ಟಣಗಳಿಗೆ ಪ್ರಾರಂಭವನ್ನು ಮಾಡಿದ್ದೀನಿ. ಬೀದರ್ ಕಲಬುರಗಿ ರೈಲ್ವೆ ಲೈನ್ 30 ವರ್ಷದಿಂದ ನನಗೆ ಬಿದ್ದಿತ್ತು. ಅಟಲ್ಜಿ ಅವರ ಕಾಲದಲ್ಲಿ ಶಿಲಾನ್ಯಾಸ ಮಾಡಿರುವುದು ನಮ್ಮ ಸರ್ಕಾರ. 10 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಂದಗತಿಯಲ್ಲಿ ಪ್ರಗತಿಯನ್ನು ಕಾಣ್ತಾ ಇತ್ತು. 5 ವರ್ಷಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ರು. ಕೊನೆ ವರ್ಷದಲ್ಲಿ ರೈಲ್ವೆ ಸಚಿವರಾಗಿದ್ರು. ಆದರೆ 30 ವರ್ಷದ ರೈಲ್ವೆಯನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಪೂರ್ಣಗೊಳಿಸಲಿಕ್ಕೆ ಆಗಲಿಲ್ಲ. 2 ವರ್ಷದಲ್ಲಿ ನೀವು ಆಶೀರ್ವಾದ ಮಾಡಿ 2 ವರ್ಷದಲ್ಲಿ 1650 ಕೋಟಿಯ ಬೀದರ್ ಕಲಬುರಗಿ ರೈಲ್ವೆಯನ್ನು ಪೂರ್ಣಗೊಳಿಸಿ ಬೀದರ್ ಇತಿಹಾಸದಲ್ಲಿ ದೇಶದ ಪ್ರಧಾನಿಯವರನ್ನು ಬೀದರ್ಗೆ ಕರೆಸಿ ನರೇಂದ್ರ ಮೋದಿ ಅವರ ಅಮೃತ ಹಸ್ತದಿಂದ ಈ ಯೋಜನೆಯನ್ನು ನಾನು ಪೂರ್ಣಗೊಳಿಸಿ ಲೋಕಾರ್ಪಣೆಯನ್ನು ಮಾಡಿದಂತ ಕೀರ್ತಿ ಯಾರಿಗಿದೆ ಅಂದ್ರೆ ನನಗೆ ಸಲ್ತದ ಬಂಧುಗಳೇ. 20 ವರ್ಷದಿಂದ ಬೀದರ್ ವಿಮಾನ ನಿಲ್ದಾಣವನ್ನು ನೆನೆಗೊದಿಗೆ ಬಿದ್ದಿತ್ತು. ಇವತ್ತು ಸುಳ್ಳು ಹೇಳ್ತಾರೆ ಈಶ್ವರ್ ಖಂಡ್ರೆ ಅವರು ನಾನು ಮಾಡಿಸಿದೆ ಅಂತ. ನಾಚಿಕೆ ಆಗಬೇಕು ನಿಮಗೆ ಸುಳ್ಳು ಹೇಳಲಿಕ್ಕೆ. ಮಾಡಿಸಿದ್ದು ನಾನು.
ಕೇಂದ್ರ ಸರ್ಕಾರದಲ್ಲಿ ಉಡಾನ್ ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಿಸಿರುವುದು ನಾನು. 16 ಕೋಟಿ ವಿಮಾನ ನಿಲ್ದಾಣವನ್ನು ಟರ್ಮಿನಲ್ ಅನ್ನು ಕೊಡಿಸಿದ್ದು ನಾನು ಕೇಂದ್ರ ಸರ್ಕಾರದ್ದು. ನಮ್ಮ ಮುಖ್ಯಮಂತ್ರಿ ಆದಂತಹ ಅಂದಿನ ಯಡಿಯೂರಪ್ಪನವರ ತಂದೆ 7ನೇ ಫೆಬ್ರವರಿ 2020 ಉದ್ಘಾಟನೆಯನ್ನು ಮಾಡಿರುವುದು ನಾನು. ನೀವೆಲ್ಲಿದ್ದೀರಿ ಈಶ್ವರ ಖಂಡ್ರೆ ಅವರು ಇದಕ್ಕೆ ಉದ್ಘಾಟನೆ ಮಾಡಲಿಕ್ಕೆ? ಎಷ್ಟು ಸುಳ್ಳು ಹೇಳ್ತಾರೆ, ಎಷ್ಟು ನಾಚಿಕೆ ಇಲ್ಲ, ಒಂದು ಶಾಸ್ತ್ರೀಯಷ್ಟು ಕೂಡ ನಾಚಿಕೆ ಇಲ್ಲ ಅವರಿಗೆ. ಅಷ್ಟೇ ಅಲ್ಲ, ಇವತ್ತು ಬೀದರಿಗೆ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಸಂಸ್ಥೆ ಆದಂತಹ ಸಿಪೆಟ್ ಕಾಲೇಜನ್ನು ಮಂಜೂರಾತಿಯನ್ನು ಮಾಡಿಸಿದ್ದೇನೆ, ಪ್ರಾರಂಭವನ್ನು ಮಾಡಿದ್ದೇನೆ. ಆಗ ಇಲ್ಲ ಅಂತ ಹೇಳ್ತಾರೆ. ನಾನು ಸವಾಲನ್ನು ಹಾಕ್ತೇನೆ, ನಿಮ್ಮ ಮುಖ್ಯಮಂತ್ರಿಯನ್ನು ಕರೆಸಿ ಸಿಪೆಟ್ ಕಾಲೇಜ್ ಎಲ್ಲಿದೆ ಅಂತ ಬೀದರ್ದಲ್ಲಿ ತೋರಿಸ್ತಿದ್ದೀನಿ ನಾನು. ಅಷ್ಟೇ ಅಲ್ಲ, FM ಸ್ಟೇಷನ್ ತಂದಿದ್ದೀನಿ, ತಂದಿಲ್ಲ ಅಂತ ಹೇಳ್ತಾರೆ. ಬೀದರ್ನ FM ಸ್ಟೇಷನ್ ಲಾಭಗಳನ್ನು ಪಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಗೆ ಮೋದಿ ಇಡೀ ದೇಶದಲ್ಲಿ ಕೇವಲ 23 ಕಾಲೇಜು ಸೈನಿಕ ಶಾಲೆಗಳನ್ನ ಮಾತ್ರ ಮಂಜೂರಾತಿಯನ್ನು ಮಾಡಿದರು. ಅದು ಕರ್ನಾಟಕಕ್ಕೆ ಒಂದು ಹೋದ್ರು, ನಿಮ್ಮ ಸಂಸದನ ಕ್ಷೇತ್ರಕ್ಕೆ ಬೀದರಿಗೆ ತಂದುಕೊಟ್ಟಿದ್ದೀನಿ. ಇಡೀ ಕಲ್ಯಾಣ ಕರ್ನಾಟಕದ ಜನರಿಗೆ ಸೈನಿಕ ಶಾಲೆಯ ಲಾಭಗಳನ್ನು ಆಗ್ತದೆ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಕಳೆದ 6 ವರ್ಷದಿಂದ ಸೇವೆಯನ್ನು ಮಾಡ್ತಿದೆ. 50,000ಕ್ಕೆ ಹೆಚ್ಚು ಪಾಸ್ಪೋರ್ಟ್ ಸೇವಾ ಕೇಂದ್ರದಿಂದ ಲಾಭಗಳನ್ನು ಪಡೆದಿದ್ದಾರೆ. ಕೇಂದ್ರ ಸರ್ಕಾರದ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಎಲ್ಲ ಮನೆ ಹೇಳಿದ್ರು, ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ. ಸುಮಾರು 1,25,000ಕ್ಕೂ ಹೆಚ್ಚು ಜನರಿಗೆ ಮುದ್ರಾ ಯೋಜನೆ ಮುಖಾಂತರ ಸಾಲವನ್ನು ಕೊಟ್ಟಿದ್ದೀನಿ, ಸಾವಿರಾರು ಕೋಟಿ ಹಣವನ್ನು. ಇದು ಉದ್ಯೋಗ ಅಲ್ವಾ? ಸಾವಿರಾರು ಯುವಕ ಯುವತಿಯರಿಗೆ ಕೌಶಲ್ಯ ಅಭಿವೃದ್ಧಿ ಮುಖಾಂತರ ಟ್ರೈನಿಂಗ್ ಅನ್ನು ಕೊಟ್ಟು ನೌಕರಿಗಳನ್ನು ಹೆಚ್ಚಿಸಿದ್ದೀವಿ. MSME ಸೆಕ್ಟರ್ಗೆ ಸಾಲವನ್ನು ಕೊಟ್ಟು ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲ, ನನ್ನ ಇಲಾಖೆಯಲ್ಲಿ ಒಳಪಡುತ್ತಿರುವಂತಹ ಸೋಲಾರ್, ಈಗ ಔರಾದ್ ತಾಲೂಕಿನಲ್ಲಿ 13,000 ಕೋಟಿ ಹೂಡಿಕೆಯ ಸೋಲಾರ್ ಪಾರ್ಕ್ ಅನ್ನು ಮಂಜೂರಾತಿಯನ್ನು ಮಾಡಿಸಿಕೊಟ್ಟಿದ್ದೀನಿ. ಇಲ್ಲಿವರೆಗೆ ಇನ್ನೂ ಜಮೀನು ಕೊಡ್ಲಿಕ್ಕಾಗಿಲ್ಲ. ನಾಚಿಕೆ ಆಗಬೇಕು ಈಶ್ವರ ಖಂಡ್ರೆ ಅವರಿಗೆ, ಅವರ ಸರ್ಕಾರಕ್ಕೆ. ಆ 13,000 ಹೂಡಿಕೆಯಿಂದ 10,500 ಯುವಕ ಯುವತಿಯರಿಗೆ ಹೊಸ ಉದ್ಯೋಗವನ್ನು ಸೃಷ್ಟಿಯಾಗ್ತಿದೆ ಜೀವನ ಪರ್ಯಂತ. ನೀವೇನ್ ಮಾಡಿರಿ ಈಶ್ವರ ಖಂಡ್ರೆ ಅವರೇ? ನಾನು ಇವತ್ತು ನನ್ನ ಕಾರ್ಯಕರ್ತರ ಎದುರಿಗೆ 10 ವರ್ಷದ ಲೆಕ್ಕವನ್ನು ಕೊಟ್ಟಿದ್ದೀನಿ. ಜಿಲ್ಲೆಯ ಜನತೆಗೆ ನಿಮ್ಮ ಕುಟುಂಬದ 65 ವರ್ಷದ ರಾಜಕಾರಣದಿಂದ ಏನ್ ಮಾಡಿದ್ರೆ ಅಂತ ಹಿಸಾಬನ್ನು ಕೇಳ್ತೀನಿ ನಾನು. ಅಷ್ಟೇ ಅಲ್ಲ, ನಿಮ್ಮ ಯೋಗ್ಯತೆ ನೋಡಿ ಇವತ್ತು ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಸ್ಟೇಡಿಯಂಗಳಿದ್ದಾವೆ. ಭಾಲ್ಕಿಯಲ್ಲಿ 65 ವರ್ಷ ರಾಜಕಾರಣ ಮಾಡ್ತಾ ಇದ್ದಾರೆ. ಭಾಲ್ಕಿ ಮತ್ತು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸ್ಟೇಡಿಯಂ ಕಟ್ಟಿಸಿಲ್ಲ. ಅವರ ಯೋಗ್ಯತೆ ನೋಡಿ, ಯಾವ ಮಾನಸಿಕತೆ ಅವರ ರಾಜಕಾರಣ ಇದೆ ಅನ್ನುವಂಥದ್ದನ್ನು ಗೌರವಿಸಿ. ಇವತ್ತು ಹೇಳ್ತಾರೆ, ಹಳ ತಾಲೂಕಿನಲ್ಲಿ ಹೋಗಿ ಲಿಂಗಾಯತರ ಪಟ್ಟಿಯನ್ನು ಮಾಡಿ ಅವರು ಫೋನ್ ಮಾಡ್ತಾ ಇದ್ದಾರೆ, ಲಿಂಗಾಯತರು ಹೊಡೆದ ತಕ್ಷಣ ನಾನು ಗೆದ್ದು ಬಿಡ್ತೀನಿ ಅಂತ. ಹೋದ ಸಾರಿ ಕೂಡ ನೀವೇ ಇದ್ರಿ ಈಶ್ವರ ಖಂಡ್ರೆ ಅಭ್ಯರ್ಥಿ ನನ್ನ ಎದುರುಗಡೆ. ಈ ಬಾರಿ ನೀವೇ ಇದ್ರಿ. ಹೋದ ಸರಿ ನೀವು ಲಿಂಗಾಯತ ಓಟ್ ಹಾಕಿದ್ರ? ಒಂದು ಓಟ್ ಹಾಕಲಿಲ್ಲ ಲಿಂಗಾಯತರು. ಮತ್ತೆ ಯಾವುದೋ ಒಂದು ಜಾತಿಯ ಧರ್ಮದ ಮೇಲೆ ರಾಜಕಾರಣ ಮಾಡ್ಲಿಕ್ಕಾಗಲ್ಲ. ಎಲ್ಲಾ ಜಾತಿ ವರ್ಗ ಪಂಗಡಗಳ ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಗೆಲ್ಲಬೇಕಾಗ್ತದೆ. ಜಾತಿ ರಾಜಕಾರಣ ಮಾಡ್ತಿದ್ದೀವಿ. ಲಿಂಗಾಯತರಿಗೆ ನಿಮ್ಮ ಕೊಡುಗೆ ಏನು? ಅನೇಕ ದಶಕಗಳಿಂದ ನಿಮ್ಮ ತಂದೆಯವರು ಅಧ್ಯಕ್ಷರಾಗಿದ್ದರು ವೀರಶೈವ ಲಿಂಗಾಯತ ಮಹಾಸಭೆಗೆ. ನೀವು ಸುಮಾರು 15-20 ವರ್ಷಗಳಿಂದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ರಿ. ಏನು ಕೊಡುಗೆ ಲಿಂಗಾಯತರಿಗೆ ಹೇಳಿ? ಬೆಂಗಳೂರಿನಲ್ಲಿ, ಕರಬನಲ್ಲಿ, ಬೀದರ್ನಲ್ಲಿ, ಭಾಲ್ಕಿನಲ್ಲಿ
ಬಡ ಲಿಂಗಾಯತ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ನಿಲಯಗಳು, ಕಾಲೇಜುಗಳನ್ನ ಏನಾದರೂ ಕಟ್ಟಿಸ್ಕೊಟ್ಟಿದ್ದೀರಾ? ನೀವು ಭಾಲ್ಕಿಯಲ್ಲಿ ನಿಮ್ಮ ಸಂಸ್ಥೆಯನ್ನ ಭಾಲ್ಕಿಯ ಮಠದ ಲಿಂಗಕ್ಕೆ ಡಾಕ್ಟರ್ ಚನ್ನಬಸವಲಿಂಗ ಪಟ್ಟದೇವರು ಭಿಕ್ಷೆ ಬೇಡಿಕೆಯನ್ನು ಮಾಡಿ, ಜೋಳಿಗೆ ಹಾಕಿ ಭಿಕ್ಷೆಯನ್ನು ಬೇಡಿ, ತಲೆ ಮೇಲೆ ಮಣ್ಣು ಕಲ್ಲುಗಳನ್ನು ಹೊತ್ತಿ ಶಾಂತಿವರ್ಧಕ ಶಿಕ್ಷಣವನ್ನು ಬಡವರಿಗಾಗಿ ಕಲಿಸಿದ್ರು. ಅವರ ಲಿಂಗಕ್ಕೆ ಆದ್ಮೇಲೆ ಭಾಲ್ಕಿ ಹಿರೇಮಠದ ಸಂಸ್ಥೆಯನ್ನ ತಮ್ಮ ಒಡೆತನಕ್ಕೆ ಸೇರಿಸಿಕೊಂಡಿದ್ದಾರೆ ಈಶ್ವರ್ ಖಂಡ್ರೆ ಕುಟುಂಬ. ಇದು ಅವರ ಲಿಂಗಾಯತಕ್ಕೆ ಕೊಟ್ಟಿದ್ದಂತ ದೊಡ್ಡ ಕೊಡುಗೆ. ನಾಚಿಕೆ ಆಗಬೇಕು ಆ ಕುಟುಂಬಕ್ಕೆ. ಇವತ್ತು ಒಂದಾದರೂ ಬಡ ಮಕ್ಕಳಿಗೆ ನೀವು ಅವ್ರಿಗೆ ಪುಗೋಟಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ? ಇಲ್ಲ. ನಿಮ್ಮ ಸರ್ಕಾರ ಬಂದು 9 ತಿಂಗಳಾಯ್ತು. ಬರಗಾಲ ಘೋಷಣೆ ಮಾಡಿದ್ರಿ. ರೈತರ ಹಣ ಬಿಡುಗಡೆ ಮಾಡಿದ್ರಾ? ಇಲ್ಲ. ಕೇವಲ 2,000 ರೂಪಾಯಿ ಪ್ರತಿ ರೈತನಿಗೆ ಮಾತ್ರ. ನಾವು ನಮ್ಮ ಬೊಮ್ಮಾಯಿ ಸರ್ಕಾರದಲ್ಲಿ ಬರಗಾಲ ಘೋಷಣೆ ಮಾಡಿ ಹೋದ ವರ್ಷ 13,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕೊಟ್ಟು 13,000 ರೂಪಾಯಿ. ನೀರಾವರಿಗೆ 25,000 ಕೊಟ್ಟಿದ್ದೀವಿ. ನಾವು 4,000 ರೂಪಾಯಿ ಕೊಡ್ತಿರ್ತಕ್ಕಂಥ ಸಮ್ಮಾನ ನಿಧಿಯಲ್ಲಿ ನೀವು ಕಡಿತಗೊಳಿಸಿದ್ರಿ. ಬೊಮ್ಮಾಯಿ ಸರ್ಕಾರ ರೈತನ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ರೈತನಿಗೆ ಆರ್ಥಿಕ ಹೊರೆ ಆಗಬಾರ್ದು ಅನ್ನುವಂಥ ವಿದ್ಯಾನಿಧಿಯನ್ನು ತಂದಿದ್ದಾಗ ಕೇವಲ 1 ವರ್ಷದಲ್ಲಿ 45 ಲಕ್ಷ ರೈತನ ಮಕ್ಕಳು 8,000 ಕೋಟಿ ಹಣವನ್ನು ಖರ್ಚು ಮಾಡಿದ್ದೀವಿ ನಾವು ರೈತರ ಮಕ್ಕಳ ಮೇಲೆ. ನೀವೇನ್ ಮಾಡಿದ್ರಿ? ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ನೀವು ರದ್ದುಗೊಳಿಸಿದ್ರಿ. ಹಾಗಾದ್ರೆ ಈಶ್ವರ್ ಖಂಡ್ರೆ ಏನ್ ಮಾಡ್ತಾ ಇದ್ದಾರೆ? ಬೆಂಗಳೂರಿನ ಹೋಗಿ ಈರುಳ್ಳಿ ಕೊಳ್ತಾ ಇದ್ದಾರೆ. ರೈತ ಗಂಗಾಲಾಗಿದ್ದಾರೆ. ಬರಗಾಲ ಬಂದಿದೆ. ಭೀಕರ ನೀರಿನ ಕೊರತೆ ಎದುರಿಸ್ತಾ ಇದ್ದಾರೆ. ಎಲ್ಲರೂ ಬಿಟ್ಟು ಮಗನಿಗೆ ಎಂಪಿ ಮಾಡ್ಲಕ್ಕೆ ಹೊಂಟಿದ್ದಾರೆ. ಎಲ್ಲ ಕಷ್ಟಗಳನ್ನ ನಿಮ್ಮ ಸರ್ಕಾರದಿಂದ ಅನುಭವಿಸಿ ನಿಮ್ಮ ಮಗನಿಗೆ ಎಂಪಿಯನ್ನು ಮಾಡ್ತಾರ? ನೀವೇ ಮತ್ತೊಮ್ಮೆ ನೀವೇ 2014ರಲ್ಲಿ ಧರ್ಮಸಿಂಗ್ ನೇತೃತ್ವ 1 ಲಕ್ಷ ಓಟಿನಿಂದ ಗೆಲ್ಲಿಸಿದ್ರಿ. ನೀವೇ ಇದೇ ಈಶ್ವರ್ ಖಂಡ್ರೆ ಅವರನ್ನ 19ರಲ್ಲಿ 1.25 ಲಕ್ಷದಿಂದ ಅವರನ್ನು ಸೋಲಿಸಿ ನನ್ನನ್ನು ಗೆಲ್ಲಿಸಿದ್ರಿ. ಈ ಬಾರಿ ಎಷ್ಟು ಓಟಿನಿಂದ ಗೆಲ್ಲಿಸ್ತಾರೆ ಬಂಧುಗಳೇ? ಎಷ್ಟು? 3 ಲಕ್ಷ ಓಟಿನಿಂದ. ನಿಮಗೆ ನಾನು ಅಭಿನಂದಿಸ್ತೇನೆ, ನಿಮ್ಮ ಶಾಸಕರಿಗೆ, ಜಿಲ್ಲಾಧ್ಯಕ್ಷರಿಗೆ, ಎಲ್ಲರಿಗೆ ನಾನು. ಸೋತು ಸುಣ್ಣಾಗಬೇಕು ಚುನಾವಣೆಯಲ್ಲಿ. ಎಲ್ಲಾ ರೀತಿಯಲ್ಲಿ ತನ ಮನ ಧನದಿಂದ ಚುನಾವಣೆ ಎದುರಿಸೋಣ. ಮೋದಿಯಲ್ಲಿದೆ, ಆದ್ರೆ ನಾವು ಅತಿ ಉತ್ಸಾಹದಲ್ಲಿ ಹೋಗಬಾರದು. ಕೆಲಸ ಮಾಡೋಣ ಬರುವಂತ 32 ದಿನಗಳ ಕಾಲ. ಎಲ್ಲ ಸಾಧನೆಗಳನ್ನು ತಗೊಂಡು ಜನರ ಮಧ್ಯದಲ್ಲಿ ಗರ್ವದಿಂದ ಹೋಗೋಣ. ಜನರ ವಿಶ್ವಾಸವನ್ನು ಪಡೆಯೋಣ. ಈಗಾಗಲೇ ಗೊತ್ತಾಗಿದೆ, ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ 1 ಸೀಟ್ ಬರ್ತಾ ಇಲ್ಲ ಅಂತ. ಅದಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ, ನಮ್ಮ ಆಶಾ ಕಾರ್ಯಕರ್ತರನ್ನ, ನಮ್ಮ PKPSC ಸೆಕ್ರೆಟರಿಗಳನ್ನ, PDOಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರನ್ನು ವಿನಂತಿಯನ್ನು ಮಾಡ್ತೀನಿ, ಮೇಲೆ ವೇದಿಕೆ ಮೇಲೆ ಮತ್ತು ವೇದಿಕೆ ಕೆಳಗಿದ್ದವರನ್ನ, ನಿಮ್ಮ ಊರಿನಲ್ಲಿ ಆಶಾ ಕಾರ್ಯಕರ್ತನ, ಅಂಗನವಾಡಿ ಕಾರ್ಯಕರ್ತನ, PKPSC ಸೆಕ್ರೆಟರಿಗಳನ್ನ, PDOಗಳನ್ನ ಕರೆಸಿ ಮಾತಾಡಿ. ಯಾವುದೇ ಕಾರಣಕ್ಕೆ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ಸಿನ ಪರವಾಗಿ ನೀವು ಚುನಾವಣಾ ಪ್ರಚಾರ ಮಾಡಬಾರ್ದು ಅಂತ. ಏನಾದರೂ ಮಾಡಿದ್ರೆ, ಯಾರಾದರೂ ತಲೆ ಸುತ್ತಿ ಮಾಡಿದ್ರೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಒಂದು ಫೋಟೋ ಹೊಡೆದಿ, ವಿಡಿಯೋ ಮಾಡಿ ತಕ್ಷಣವರೆಗೆ ಅವರಿಗೆ ಸಸ್ಪೆಂಡ್ ಅನ್ನು ಮಾಡೋಣ. ಬಂಧುಗಳೇ, ಕಾಂಗ್ರೆಸ್ನವರು ಬಂದಾಗ ಕೇಳ್ತಾರ, ಇಷ್ಟು ಉದ್ದ ಲಿಸ್ಟ್ ಅನ್ನ ಹೇಳಿದ್ದೀನಿ. ಮತ್ತು ಮೋದಿ ಸರ್ಕಾರ ಮಾಡಿದ್ದು ಬೇರೆ ಅಲ್ಲ, ನಾನು ಮಾಡಿದ್ದು ಬೇರೆ ಅಲ್ಲ. ನನಗೂ ಹಾಕುವ ಪ್ರತಿಯೊಂದು ಮತವೂ ಕೂಡ
ಕಮಲಕ್ಕೆ ಹಾಕುವಂತ ಪ್ರತಿಯೊಂದು ಮತವು ಕೂಡ ನೇರವಾಗಿ ನಮ್ಮ ಮೋದಿಯವರ ಖಾತೆಗೆ ಜಮಾ ಆಗ್ತದೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸೋಣ. ಮತ್ತು ನಾನು 10 ವರ್ಷದಲ್ಲಿ ಒಂದೇ ನನ್ನ ಮೇಲೆ ಆರೋಪಗಳಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಜನರಿಗೆ ಸ್ಪಂದನೆಯನ್ನು ಮಾಡಿದ್ದೀನಿ, ಪಾರದರ್ಶಕ ಆಡಳಿತವನ್ನು ಕೊಟ್ಟಿದ್ದೀನಿ. ಅದಕ್ಕೆ ಎಲ್ಲರನ್ನ ಬಿಟ್ಟು ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಯ ಸಂಸದನಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. 3 ವರ್ಷದಿಂದ ಸಚಿವನಾಗಿ ದೇಶದ ಮೂಲೆ ಮೂಲೆಗೆ ಹೋಗಿ ನನ್ನ ಇಲಾಖೆಗೆ ನ್ಯಾಯವನ್ನು ಕೊಟ್ಟಿದ್ದೀನಿ. ಬಂಧುಗಳೇ, ಒಂದು ಸ್ವಲ್ಪ ನಿಮ್ಮ ಹತ್ರ ನಾರಾಜ ಇರ್ತದೆ. ಯಾವುದು ಅಂದ್ರೆ ಆ ಎಂಪಿಲ್ಯಾಡ್ ನಮ್ಮೂರಿಗೇನು ಮಾಡಿಲ್ಲ ರೀ, ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮೂರಿಗೇನು ಮಾಡಿಲ್ಲ ರೀ. ಏನಂತ ಕೇಳಿದ್ರೆ, ಸರ್ ನಾವು ಗುಡಿ ಹಣವನ್ನು ಕೇಳಿದ್ವಿ, ನಾವು ಕೊಟ್ಟಿಲ್ಲ ರೀ, ಅಷ್ಟೇ. ಬಂಧುಗಳೇ, ಎಂಪಿಲ್ಯಾಡ್ ಬಹಳ ಸಣ್ಣ ಸೇವೆ ಇದೆ, ಅತಿ ಸಣ್ಣ ಸೇವೆ. ಅದು ಜನರ ಮನಸ್ಸಿನಲ್ಲಿ ಯಾಕೆ ದೊಡ್ಡದಾಗಿದೆ ಅಂತ ನನಗಂತೂ ಗೊತ್ತಾಗಿಲ್ಲ. 10 ವರ್ಷದ ಯಾವ ಲೆಕ್ಕಕ್ಕಿಲ್ಲ ರೀ. ಈಗ ನಾನಿನ್ನು ಯೋಜನೆಗೆ ಹೋದಲ್ಲ, ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚು ಯೋಜನೆಗಳ ಲಾಭಗಳನ್ನು ಪಡೆದಿದ್ದಾರೆ ನಮ್ಮ ಜಿಲ್ಲೆ. 1 ಲಕ್ಷಕ್ಕೂ ಹೆಚ್ಚು ಕೋಟಿಗಳು. ಯಾವ ಮೂಲದಿದ್ರಿ ಎಂಪಿಲ್ಯಾಡ್? ವರ್ಷಕ್ಕೆ 5 ಕೋಟಿ, 50 ಕೋಟಿ ಬರಬೇಕಾಗಿತ್ತು. ಕೊರೋನಾ ಮಹಾಮಾರಿ ಸಲುವಾಗಿ 2 ವರ್ಷ ಬರಲಿಲ್ಲ, 40 ಕೋಟಿ ಬಂತು. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 5 ಕೋಟಿ 10 ವರ್ಷದಲ್ಲಿ. ಬೇರೆ ಇಲ್ಲಿ ಇರೋದು ಊರುಗಳೆಷ್ಟು 150 ಹಳ್ಳಿಗಳಿರ್ತವೆ, 100 ಜಾತಿ ವರ್ಗಗಳಿರ್ತವೆ. ಎಲ್ಲಿ ಕೊಡ್ಲಿಕ್ಕಾಗ್ತದೆ? ಆದರೂ ಕೂಡ 40 ಕೋಟಿ ಬಂದಿದ್ದನ್ನ ಸಂಪೂರ್ಣವಾಗಿ ನಾನು ಹಂಚಿಬಿಟ್ಟಿದ್ದೀನಿ. ನಿಮ್ಮ ಕ್ಷೇತ್ರಕ್ಕೆ 5 ಕೋಟಿ ಬರೋದಕ್ಕಿಂತ ಹೆಚ್ಚು ಕೊಟ್ಟಿದ್ದೀನಿ. ಹೀಗಾಗಿ ಕಾಂಗ್ರೆಸ್ನವ್ರು ಬಂದು ಕೇಳ್ತಾರೆ, ಏನು ಯಾರನ್ನೇ ಎಂಪಿಲ್ಯಾಡ್ ಅಂತ. ಎಂಪಿಲ್ಯಾಡ್ ಬಿಡಪ್ಪ, 1 ಲಕ್ಷ ಕೋಟಿಗೆ ಹೆಚ್ಚು ಯೋಜನೆಗಳ ಲಾಭಗಳನ್ನು ನಾವು ಪಡೆದಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಅಂತ ಎದು ಬರ್ಕೊಂಡು ಹೇಳಬೇಕು. ಇಷ್ಟೆಲ್ಲ ಮಾಡಿದ ಮೇಲೆ ಮಾಡಿಲ್ಲ ಅಂತ ಹೆಂಗೆ ಹೇಳಕ್ಕಾಗ್ತದೆ? ದಯಮಾಡಿ ನನ್ನಿಂದ ಪ್ರತ್ಯಕ್ಷನೋ ಪರೋಕ್ಷನೋ ಯಾರಿಗಾದರೂ ನೋವಾಗಿದ್ರೆ ನಾನು ಕ್ಷಮೆಯನ್ನು ಕೇಳ್ತೀನಿ. ದೇಶದ ಚುನಾವಣೆ, ದೇಶ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಮಾಡಲಿಕ್ಕೆ ಕಾತುರದಿಂದ ಚುನಾವಣೆ ದಿನಾಂಕವನ್ನು ನೋಡ್ತಾ ಇದೆ. ನಾನು ಕೂಡ 3 ದಶಕಗಳ ರಾಜನೀತಿಯಲ್ಲಿದ್ದೀನಿ. 2 ಚುನಾವಣೆಗಳು 2014, 2019 ಚುನಾವಣೆ ಇದ್ದಿದ್ದಕ್ಕಿಂತ ಅಲ್ಲೇ ಈ ಸತಿ 4 ಪಟ್ಟಿದೆ, ಗಟ್ಟಿಯಾಗಿದೆ. ಆದರೆ ನಾವು ಮತದಾರರ ಹತ್ರ ಹೋಗಿ ಜನಸಂಪರ್ಕವನ್ನು ಮಾಡೋದ್ರಲ್ಲಿ ಮರಿಬಾರದು. ಅಬ್ಕಿ ಬಾರ್ ಜೋರಿ ಬಂಧುಗಳೇ, ಅಬ್ಕಿ ಬಾರ್ ಫಿರ್ ಏಕ್ ಬಾರ್ ಧನ್ಯವಾದ ಬಂಧುಗಳು.